ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ತಮ್ಮ ಬಾಗಿನ ತೊಗೊಂಡು ಬಂದಿದ್ದ. ಶ್ರಾವಣ ಆಗಿರೋದ್ರಿಂದ ನಾನ್ ವೆಜ್ ಮಾಡೋ ಹಾಗಿಲ್ವಲ್ಲ, ಅದಕ್ಕೋಸ್ಕರ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ನಾನು ತೋರಿಸಿದ ಒಂದು ಕಪ್ ಹೆಸರುಬೇಳೆ ಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡು ವಾಶ್ ಮಾಡಿಕೊಂಡು ಕುಕ್ಕರ್ ಒಳಗೆ ಹಾಕ್ಕೊಂಡಿದ್ದೀನಿ. ನಾನು ತೋರಿಸಿದಂಥ ಲೋಟದಲ್ಲಿ ಒಂದು 5 ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಒಂದು 4 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು ಒಂದು 2 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ನಾನು ತೋರಿಸಿದಂಥ ಕಪ್ಪಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಕುದಿ ಬಂದರೆ ಸಾಕು, ಪಾಕ ರೆಡಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ 1 ಕಪ್ ಹಾಲನ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಕುಕ್ಕಾಗಿದೆ. ಅದಾದಮೇಲೆ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಕಾಸಿದಂಥ ಪಾಕನ ನಾನು ಇವಾಗ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಅದಾದಮೇಲೆ 1 ಲೋಟ ಹಾಲನ್ನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೋಬೋದು ಹಾಲನ್ನ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಅದನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿರಬೇಕು ಪಾಯಸ, ಯಾಕಂದರೆ ಅದು ಆರಿದ ಮೇಲೆ ಗಟ್ಟಿ ಆಗುತ್ತೆ. ಅದಾದಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಯಾವ ಡ್ರೈ ಫ್ರೂಟ್ಸ್ ಆದರೂ ಯೂಸ್ ಮಾಡ್ಬೋದು. ಅದಾದಮೇಲೆ ನಾನು ಒಣ ಕೊಬ್ಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹುರಿದಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬಂದರೆ ರೆಡಿಯಾಗುತ್ತೆ. ಇದು ತಳ ಹಿಡಿಯುತ್ತೆ, ಆವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಿ. ಪಾಯಸ ರೆಡಿ ಆಯಿತು. ಪಾಯಸಕ್ಕೆ ನಾನು ನೆಂಚ್ಕೊಳ್ಳೋಕ್ಕೆ ಹಪ್ಪಳ, ಸಂಡಿಗೆ, ಚಕ್ಲಿನ ಕೊಂಡೆ. ಅದಾದಮೇಲೆ ಅವ್ನು ಬಂದಿದ್ದೆ ನೈಟು 9:15 ಆಯಿತು ಅಡುಗೆ ಮಾಡೋದ್ರೊಳಗಡೆ. ನಾವು 8 ಗಂಟೆ ಒಳಗಡೆ ಊಟ ಮುಗಿಸೋದು. ನಾವು ಮುದ್ದೆ ಮತ್ತು ನುಗ್ಗೆಕಾಯಿ ಬೇಳೆ ಸಾರು ಅನ್ನ ಮಾಡ್ಕೊಂಡಿದ್ವಿ. ಅವ್ನು ಬಂದಂತ ಪಾಯಸ ಮಾಡಿದ್ದೆ. ಹಾಗೆ ಇವ್ರ ಜೊತೆ ಆಟಾಡ್ತಾ ನೈಟ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.